ನೆಕ್ಸ್ಟ್ ಪಾರ್ಟ್ ಬರ್ಬೋದು ಅಂತ ಅನಿಸುತ್ತೆ. ಇದು ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಬಂದು ನೋಡ್ಬೋದು. ಅಂದ್ರೆ ನಾವು ಇವರ ಇಂಟರ್ವ್ಯೂ ಅಲ್ಲಿ ನಮ್ಮ ಲೈಫ್ ಸ್ಟೋರಿನೂ ಇರುತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ಅವ್ರ ಕೆಲಸ ಸಿಕ್ಕಿಲ್ಲ ಅಂತಂದ್ರೂ ಸಮಸ್ಯೆ, ಜೊತೆಗೆ ಒಂದು ಲವ್ ಮಾಡಬೇಕಾದ್ರೆ ಅಪ್ಪ ಅಮ್ಮನ ಸಪೋರ್ಟ್ ಇರ್ತದೆ. ಅಥವಾ ಈ ಇದರಲ್ಲಿ ಅದೂ ಸಿಗಲ್ಲ, ಅವ್ರಿಗೆ ಲವ್ ಸಕ್ಸಸ್ ಆಗಲ್ಲ, ಅವ್ರಿಗೆ ಕೆಲಸನೂ ಸಿಗಲ್ಲ, ಅಷ್ಟು ಸೋಂಬೇರಿ ಥರ ಬೆಳೆದಿರ್ತಾರೆ. ಈ ಸಿನಿಮಾದಲ್ಲಿ ಯಾರು ತುಂಬ ನಗದನೆ ಈ ಸಿನಿಮಾ ನೋಡಿದ್ರೆ ನಗದ ಮೇಲೆ ಯಾರು ಬರ್ತಾರೆ ಅಂಥವ್ರಿಗೆ ನಾವು 1,000 ಕೊಡ್ತೀವಿ ಸರ್. ಪ್ರತಿಯೊಬ್ಬರು ನೋಡಬೇಕು, ಪ್ರತಿಯೊಬ್ಬರು ಈ ಸಿನಿಮಾ ತುಂಬ ಮೆಸೇಜ್ ಇದೆ. ಎಲ್ಲ ಯುವಕರು ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ ಇದು. ಸಿನಿಮಾ ಸೂಪರ್ ಆಗಿದೆ. ಮೇಕಿಂಗ್ ಇರ್ಬೋದು, ಸಾಂಗ್ ಇರ್ಬೋದು, ಅವರ ಆಕ್ಟಿಂಗ್ ಇರ್ಬೋದು, ತುಂಬ ಅದ್ಭುತವಾಗಿದೆ ಸರ್. ಸಿನಿಮಾ ಒಂದು ಫಸ್ಟಿಂದ ಲಾಸ್ಟ್ ಗಂಟೆ ಎದ್ದೊಳಕ್ಕೆ ಒಂದು ಗ್ಯಾಪ್ ಬರ್ತದೆ, ನಾವು ಎದ್ದೋದ್ರೆ ಅನ್ನೋದು ಕ್ಯೂರಿಯಾಸಿಟಿ ಇದೆ. ಸಿನಿಮಾ ಫಸ್ಟಿಂದ ಲಾಸ್ಟ್ ತುಂಬ ಇಂಟ್ರೆಸ್ಟ್ ಇದೆ. ಸಿನಿಮಾಗೆ 100 ದಿವಸ ಓಡಲಿ ಇಂಥ ಸಿನಿಮಾಗಳನ್ನ ಎಲ್ಲರೂ ಆರೈಸ್ಬೇಕು. ಇಂಥ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗಲಿ, ಈ ಸಿನಿಮಾ ಸಕ್ಸಸ್ ಆಗಲಿ, 100 ದಿವಸ ಓಡುತ್ತೆ. ಎಲ್ಲರೂ ಸಹ ಈ ಸಿನಿಮಾ ನೋಡಿದವರು ನಾವು ಎಲ್ಲರಿಗೂ ಹೇಳ್ತೀವಿ, ನಮ್ಮ ಬಂಧುಗಳಿಗೆ ಸ್ನೇಹಿತರಿಗೆಲ್ಲ ಹೇಳ್ತೀವಿ, ಮತ್ತೊಮ್ಮೆ ಇನ್ನೊಂದು ಸಹ ನೋಡ್ಬೇಕು ಅನಿಸ್ತಾ ಇದೆ. ಸಿನಿಮಾ ಸಖತ್ತಾಗಿದೆ ಸರ್, ಮತ್ತೆ ನೋಡ್ಬೋದು ಸರ್. ಮಸ್ತಾಯ್ತು ಮೂವಿ ಚೆನ್ನಾಗಿದೆ. ಎಲ್ಲ ನೋಡ್ಬೇಕಾಗಿರೋ ಮೂವಿ, ತುಂಬಾ ಇಂಟ್ರೆಸ್ಟ್ ಆಗಿದೆ. ಕೊನೆಗೆ ಅವರು ಹಿಂಗೆ ಬದುಕಬೇಕು ಅವರೇ ಕಳ್ಸ್ಕೊಳ್ಳೋದು ಸೂಪರ್ ಆಗಿದೆ. ಯೂತ್ ಎಂಟರ್ಟೈನರು ಎಲ್ಲರೂ ಬಂದು ನೋಡಿ, ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಸರ್. ತುಂಬಾ ಒಳ್ಳೆ ಮೂವಿ. ಇಂಥ ಮೂವಿಗಳು ಬೇಕು ಕನ್ನಡ ಚಿತ್ರರಂಗಕ್ಕೆ. ಇವ್ರನ್ನ ಬೆಳೆಸಿ. ಶಶಿರಾಜ್ ಅವ್ರು ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಪ್ರಜ್ವಲ್ ಎಸ್ ಗೌಡ ಅವ್ರು ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರ 3 ಜನ ತರ್ಲೆ ನನ್ ಮಕ್ಳು, ಅವ್ರ ಲೈಫ್ ಜೊತೆ ಹೋಗ್ತೀವಿ. ಸಕ್ಕದಾಗಿದೆ ಮೂವಿ, ಎಲ್ಲೂ ಬೋರ್ ಆಗಲ್ಲ. ಫುಲ್ ಕಾಮಿಡಿ ಇದೆ. ಲಾಸ್ಟ್ ಅಲ್ಲಿ ಅದೇ ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ, ಕಣ್ಣಲ್ಲಿ ನೀರ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಮೂವಿ. ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ನೋಡ್ಬೋದು, ಮತ್ತೆ ನೋಡ್ಬೋದು. ನಾನು ಮತ್ತೆ ಬರ್ತೀನಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.